ಗಾಣದಲ್ಲಿ ಇನ್ನೂ 3,600 ಗಾಣ ಮುಚ್ಚೋಗ್ಬಿಟ್ಟವೆ. ಆದ ಕಾರಣ ಈ ಗಾಣಗಳು ಪುನಶ್ಚೇತನ ಆದರೆ ಯಾರಿಗೂ ಚಿಂತೆ ಆಗೋದಿಲ್ಲ. ಇವತ್ತು ಬೇಸಿಗೆಯಲ್ಲಿ ಕಬ್ಬಣ್ಗೆ ಹೋಯ್ತಾ ಇಲ್ವಾ, ಕಬ್ಬ ತಂದು ಬೆಲ್ಲ ಮಾಡಿ, ಬೆಲ್ಲ ಬರದೇ ಇರೋಕೆ ಸಕ್ಕರೆ ತಗೊಂಡು ಬೆಲ್ಲ ಮಾಡಿ ಇಲ್ಲ ಅಂತ ಹೇಳೋದಿಲ್ಲ. ಸಕ್ಕರೆ ಕೂಡ ಮಾಡ್ಕೊಂಡು ಬೆಲ್ಲ ಮಾಡಿದ್ವಿ. ಯಾಕೆಂದ್ರೆ ರೈತರು ಉದ್ಧಾರ ಆಗ್ಬೇಕು ಅಂತ ಕಬ್ಬೆಲ್ಲ ಬಿಟ್ಟು ಅವರು ಕಬ್ಬ ಬೆಂಕಿಗೆ ಹಾಕ್ಬೇಕು ಅಂತ ಪ್ರಮೇಯ ಬಂದ್ಬಿಟ್ಟಿತ್ತು. ನಾವೇನಾರ ಬೇಸಿಗೆ ಕಬ್ಬು ಕರ್ದಿ 8 ತಿಂಗಳು 9 ತಿಂಗಳ ಕಬ್ಬ ಕರ್ದಿ ಸಕ್ಕರೆ ಮಾಡಿ ಉತ್ಪಾದಕರ ಕಂಪನಿ ಮತ್ತು ಗಾಣ ಮಾಲೀಕರ ಅಸೋಸಿಯೇಷನ್ ಇಂದ ರೈತರ ಉತ್ಪನ್ನಗಳನ್ನ ಮಾರಾಟ ಮಳಿಗೆಯ ಉದ್ಘಾಟನೆ ಮತ್ತು ಅದು ಬ್ರ್ಯಾಂಡ್ ಅನ್ನ ತರಬೇಕು ಅನ್ನೋ ಒಂದು ಕಾರ್ಯಕ್ರಮದ ವೇದಿಕೆ ನಡೆದಿರುವಂತಹ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ ಅವರೇ, ಎಪಿಎಂಸಿಯ ಅಧಿಕಾರಿಯಾದಂತಹ ಶ್ರೀಹರಿ ಅವರೇ, ಸೋಮಶೇಖರೇಗೌಡ್ರೆ, PNB ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಮಲಿಗೌಡ್ರೆ, ಜಯಶಂಕರ್ ಅವರೇ, ಸುನೀಲ್ ಅವರೇ, ತಿಮ್ಮೇಗೌಡ್ರೆ, ಹಾಗಾಗಿ ಇಲ್ಲಿರುವಂತ ಎಲ್ಲ ರೈತರೇ, ಗಾಣ ಮತ್ತು ರೈತರು ಎರಡೂ ಒಂದೇ. ಹಲವಾರು ಸಮಸ್ಯೆ ಇದೆ ಅಂದ್ರು, ಸಮಸ್ಯೆ ಇದೆ ಅಂದ್ಬಿಟ್ಟೆ ಭಾಷಣ ಮುಗಿಸ್ಬಿಟ್ರು. ನಾನು ನೋಡ್ತಾನೆ ಇದೆ, ಮೊಬೈಲ್ ನೋಡ್ತಿದ್ದೆ, ಇರೋ ಸಮಸ್ಯೆ ಹೇಳ್ತಾರೆ ಅಂತ ಕಿವಿ ಕೊಡ್ತಾನೆ ಇದೆ. ಸಮಸ್ಯೆ ಏನು ಹೇಳಿಲ್ಲ, ಸಮಸ್ಯೆ ಇದೆ ಅಂದ್ರು. ಅದಕ್ಕೆ ಫಸ್ಟ್ ನಿಮ್ ಸಮಸ್ಯೆ ಏನು ಅನ್ನೋದನ್ನ ಪಟ್ಟಿ ಮಾಡ್ಕೊಳ್ಳಿ, ನಮಗ್ ಕೊಡಿ. ನಾವು ನಿಮ್ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಇರೋದು, ಬಗೆಹರಿಸ್ತೀವಿ. ನಿಮ್ಮನ್ನು ನನಗೆ ಗೊತ್ತಿರೋಂಗೆ ಪರಿಸರ ಮಾಲಿನ್ಯ ಸಮಸ್ಯೆ ಇತ್ತು. ನಾನು ವಿಧಾನಸಭೆಯಲ್ಲಿ ಅದನ್ನ ಬಹಳ ಜೋರು ಮಾತಾಡಿ ಅದನ್ನ ತಕ್ಕ ಮಟ್ಟಿಗೆ ಯಾರೋ ನಿಮ್ಗೆ ಕಿತಾಪತಿ ಮಾಡ್ಬೇಕು ಅಂತ ಮಾಡೋರು ಬಿಟ್ರೆ ಮಿಕ್ಕಿದ ಅಧಿಕಾರಿಗಳಿಂದ ಅಂತೂ ನಿಮ್ಗೆ ಇವತ್ತುವರೆಗೂ ತೊಂದರೆ ಆಗ್ದಂಗಂತೂ ನೋಡ್ಕೊಂಡಿದ್ದೀನಿ 3 ವರ್ಷದಿಂದ. ಯಾರಾದ್ರೂ ಹೊಟ್ಟೆ ಕಿಚ್ಚಿಗೆ ನಿಮ್ಮ ಮನೆ ಪಕ್ಕದ ಮನೆಯವ್ರು ಕಾಟ ಕೊಡ್ತಾ ಇರೋದು 1-2-3 ಸಮಸ್ಯೆ ಬಿಟ್ರೆ ಅಧಿಕಾರಿಗಳಿಂದ ಯಾವ ಸಮಸ್ಯೆಗಳು ಇಲ್ಲ. ಅಶೋಕ್ ಅವರು ಬಹಳ ನಿಮ್ಮ ಮೇಲೆ ಪ್ರೀತಿ ಇತ್ತು, ನಿಮ್ಮ ಬ್ರ್ಯಾಂಡ್ ಅನ್ನ ದೇಶ ವಿದೇಶ ಕಳಿಸ್ಬೇಕು ಅಂತ ಒಂದು ರೂಪ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಇಂಪಾರ್ಟೆಂಟ್. ನಾವು ಮನೆಯಲ್ಲಿ ತಿಮ್ಮೇಗೌಡ, ನಂಜೇಗೌಡ ಅಂತೆಲ್ಲ ಇರ್ತೀವಿ. ಕಾವೇರಿ ಮಡಿಲು ಅಂತ ಹೇಳಿದ್ರೆ ಬ್ರ್ಯಾಂಡ್ ಆಗಲ್ಲ. ನೀವು ಅದಕ್ಕೊಂದು ಮಾಡರ್ನ್ ನೇಮ್ ಕೊಡಿ. ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೂ ನೀವು ಬ್ರ್ಯಾಂಡ್ ನೋಡಿದ ತಕ್ಷಣ ಪಟ್ ಅಂತ ತಗೊಳ್ಬೇಕು. ಈಗ ನೀವು ಸೆಂಟ್ ಮ್ಯಾಕ್ಸ್ ಸ್ಕೂಲ್ ಅಂತೆಲ್ಲ ಕೇಳ್ತಿರಲ್ವಾ, ಆಕ್ಸ್ಫರ್ಡ್, ಸೆಂಟ್ ಮ್ಯಾಕ್ಸ್ ಹೆಸರೆಲ್ಲ ಇಂಗ್ಲಿಷ್ ಹೆಸರು. ನಡ್ಸೋನ್ ತಿಮ್ಮೇಗೌಡ, ಮರಿಗೌಡ, ಬೊಮ್ಮೇಗೌಡ. ಯಾಕೆ ಅದನ್ನ ಇರ್ತಾರೆ ಅಂತಂದ್ರೆ ಎಜುಕೇಶನ್ ಬ್ರಿಟಿಷ್ ಕಾಲದಲ್ಲಿ ಚೆನ್ನಾಗಿತ್ತು ಅಂತೇಳಿ ನೀವು ತಿಮ್ಮೇಗೌಡ ಮೆಮೋರಿಯಲ್ ಸ್ಕೂಲ್ ಅಂತ ಹಾಕಿ ಯಾರು ಸೇರ್ತಾರೆ, ಅತಿ ಹೆಚ್ಚು ಚೆನ್ನಾಗಿ ಟೀಚರ್ ಪಾಠ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಬೋರ್ಡ್ ತಂದು ಆಕ್ಸ್ಫರ್ಡ್ ಅಂತ ಹಾಕಿ ನಮ್ಮ ಮಕ್ಕಳನ್ನೆಲ್ಲ ಸೇರಿಸ್ತಿರ್ತಾರೆ. ಮೆಂಟಾಲಿಟಿ ಆ ತರ ಇದೆ. ನರ್ಸೋಮನ ತಿಮ್ಮೇಗೌಡನೇ, ಹೆಸರು ಮಾತ್ರ ಆಕ್ಸ್ಫರ್ಡ್, ಸೆಂಟ್ ಮ್ಯಾಕ್ಸ್. ಪಾಪಣ್ಣ ಮೆಮೋರಿಯಲ್ ಸ್ಕೂಲ್ ಅಂತ ನಡೆಸಿ ಪಾಪಣ್ಣ ಅದನ್ನೇ ಲಂಡನ್ ಸ್ಕೂಲ್ ಆಫ್ ಗೋಪಾಲ್ಪುರ ಅಂತೇಳಿ ಸೇರಿಸ್ತಾರೆ. ಇದು ನಮ್ಮ ಭಾರತದ ಜನರ ಮೆಂಟಾಲಿಟಿ. ನಾನು ಇದ್ರ ಬಗ್ಗೆ ಚರ್ಚೆ ಯಾವಾಗಲೂ ನಾವು ಇದ್ರ ಬಗ್ಗೆ ಎಲ್ಲ ಓದ್ತಾ ಇರ್ತೀವಿ. 2,000 ಬುಕ್ ಓದಿದೀವಿ, ನಿಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇರ್ತೀವಿ ನಾವು. ಏನಕ್ಕೆ ಏನು ಎತ್ತ ಅಂತ ಜನರ ಮೆಂಟಾಲಿಟಿಗೆ ಈ ಭಾರತದಲ್ಲಿ 144 ಕೋಟಿ ಜನ ಇದ್ದೀವಿ. ನಮಗಿಂತ ಮಾರ್ಕೆಟ್ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವ್ರಿಗೆ ಅವ್ರದೇ ಆದ ಭಾಷೆಯಲ್ಲಿ ಬ್ರ್ಯಾಂಡ್ ನೇಮ್ ಇರಬೇಕು. ಮತ್ತೆ ಎರಡನೇದು ನಿಮ್ಮ ವಿಸ್ತರಣೆ ಜಾಲ ಮೂಲೆ ಮೂಲೆಯಲ್ಲೂ ಸಿಗಂಗಾಗಬೇಕು. ವಿಸ್ತರಣೆಯ ಜಾಲ ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ವರೆಗೂ ಸಿಗಂಗಾಗಬೇಕು. ಇದನ್ನ ನೀವು ಮಾಡಿದ್ರೆ ಭಾರತದ ಬಹಳ ದೊಡ್ಡ ಶ್ರೀಮಂತ ಕಂಪನಿ ನಿಮ್ದು ಆಗ್ತದೆ. ಅದಕ್ಕೆ ಸ್ವಲ್ಪ ಕಷ್ಟ ಪಡಬೇಕು, ಕ್ವಾಲಿಟಿನ ಕಾಪಾಡಬೇಕು. ಪ್ಲಸ್ ಇವತ್ತಿನ ಮಾಡರ್ನೈಸೇಷನ್ಗೆ ಪ್ಯಾಕೆಟ್ ಏನು ಮಾಡಬೇಕು. ಆಗ ಮಾಡಿದ್ರೆ ನಿಮ್ಮ ಕಂಪನಿ ಭಾರತದಲ್ಲೇ ದೊಡ್ಡ ಕಂಪನಿ ಆಗ್ತದೆ. ಇವತ್ತಿನ ಪೈಪೋಟಿ ಯುಗಕ್ಕೆ ಹೆಂಗ್ ಬೇಕು ಹಂಗ ಮಾಡಿ ಇಷ್ಟೇ ಪ್ಯಾಕೆಟ್ ಹಾಕಿ $1 ಕಿತ್ಕೊಳ್ತಾರೆ. $1 ಅಂದ್ರೆ 110 ರೂಪಾಯಿ.
ನೀವು 1 kg ಎಷ್ಟಕ್ಕೆ ಮಾರೋದು ಬೆಲ್ಲ? 90 ರೂಪಾಯಿ 1 kgಗೆ. ಇಷ್ಟು ಪ್ಯಾಕೆಟ್ ನ ಅಮೆರಿಕ, ಲಂಡನ್ ಹೋದ್ರೆ ಇಷ್ಟು ಕಾಫಿ ಮಿಕ್ಸ್ ಮಾಡಿದ್ರೆ $1 1 ಪೌಂಡ್ ಅಂದ್ರೆ ಒಂದು $125, $1 ಅಂದ್ರೆ $100. ಇಷ್ಟಕ್ಕೆ ನೀವು 1 kg $100. ಅದಕ್ಕೆ ಬ್ರ್ಯಾಂಡ್ ಮಾಡಿ ಅಂತ ಹೇಳೋದು. ಸಮಸ್ಯೆ ನಮ್ಮಲ್ಲೇ ಇಟ್ಕೊಂಡು ನಾವು ಸರ್ಕಾರದ ಕೈ ತೋರಿಸ್ತಾ ಇರ್ತೀವಿ. ಸರ್ಕಾರ ಸರಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ. ಸಮಸ್ಯೆ ನಮ್ಮಲ್ಲೇ ಇದೆ. ಆ ಸಮಸ್ಯೆನ ನಾವೇ ಬಗೆಹರಿಸ್ಕೊಂಡ್ವಿ. ಈಗ 400 kV ಪವರ್ ಸ್ಟೇಷನ್ ಹಂಪಾಪುರಕ್ಕೆ ತಂದಿದ್ದೀನಿ. 600 ಕೋಟಿ ರೂಪಾಯಿ. ಮೊನ್ನೆಲ್ಲ ಜಾಗ ಬಿಡಬೇಕು ಅಂತ. ಆ ಪವರ್ ಸ್ಟೇಷನ್ ಬಂದ್ರೆ ನಿಮಗೆ ಮುಂದಿನ 100 ವರ್ಷ 100 ಇಯರ್ ವಿಶ್ವೇಶ್ವರಯ್ಯ ಇವರಲ್ಲಿ ಮಾಡಿರ್ಬೇಕಲ್ಲ, ಆ ಥರ ನಮ್ಮ ಸರ್ಕಾರ ನಾವು ಬಹಳ 3 ವರ್ಷದಿಂದ ಗಲಾಟೆ ಮಾಡಿ ಪೈಪೋಟಿ ಮಾಡಿ ಹಂಪಾಪುರ ಇಲ್ಲೇ ಇದೆಲ್ಲ ಉತ್ತರದಲ್ಲಿ ಹತ್ರ 400 kV ಪವರ್ ಸ್ಟೇಷನ್ ಅಂತ ಯಾಕಂದ್ರೆ ಮಂಡ್ಯ ಜಿಲ್ಲೆಗೆ ಕರೆಕ್ಟ್ ಎಲ್ಲೂ ತೊಂದರೆ ಆಗ್ತದೆ, ಕರೆಂಟ್ ಕೊಡ್ತಿದೆ. ಇದು ಸಮಸ್ಯೆ ಬಗೆಹರಿತದೆ. ನಾವು ಎವ್ರಿ ಡೇ ಏನೇನ್ ಬೇಕೋ ಅದನ್ನ ಮಾಡ್ತಾನೆ ಇರ್ತೀವಿ. ನೀವು ನಮ್ಮ ಸ್ಪೀಡ್ಗೆ, ಇವತ್ತಿನ ಜನರೇಷನ್ ಸ್ಪೀಡ್ಗೆ, ಇವತ್ತಿನ ಜನಕ್ಕೆ ನೀವು ಚೇಂಜ್ ಆಗಬೇಕು. ಹಳೆ ನಾನು ಗಾಣ ಓಡಿಸ್ತಾ ಇದೆ, ಕೋಣಪ್ಪನ ಓಡಿಸ್ತಾ ಇದ್ದೀನಿ, ಅಲ್ಲೇ ಬೆಲ್ಲ ತೆಗೆದು ಅಲ್ಲೇ ಹಾಕೋದಂತ್ರ ಆಗಲ್ಲ. ಇವತ್ತಿನ ಪೈಪೋಟಿಗೆ ಒಬ್ಬೊಬ್ಬ ಗಾಣದವನು ನೀವು ಈ ಜನಕ್ಕೆ ಏನ್ ಬೇಕು ಏನ್ ಕೊಟ್ರೆ 10 ಲಕ್ಷ ರೂಪಾಯಿ ದುಡಿಬೋದು. ಇವತ್ತು 2 ಲಕ್ಷ 1.5 ಲಕ್ಷಕ್ಕೆ ಸುಸ್ತಾಗಿ ಹೋಗ್ತೀರಿ ಗಾಣದವರು. ಸಾಲ ಮಾಡ್ಕೊಂಡಿದ್ದೀವಿ, ಸಾಲ ಮಾಡಂಗಿಲ್ಲ. ನೀವು ಇವತ್ತಿನ ಜನರೇಷನ್ಗೆ ಏನ್ ಬೇಕು? ಕ್ಯಾಚಿ ಹೆಸರಿದ್ರೆ ಗಿರಾಕಿಗಳು ಬಂದು ಲವಕದ ಕ್ಯಾಚ್ ಹಾಕೋತಾರೆ. ಕರೆಕ್ಟ್ ಅಲ್ವಾ? ನಿನ್ನೆ ನನ್ನ ಹತ್ರ ಏನೋ ಒಂದು ಕೇಳ್ತಿದ್ರು. ನನ್ನ ಮಗಳ ಹೆಸರು ಒಬ್ಳು ಈವಿಷ್ಕ, ಇನ್ನೊಬ್ಳು ಲಕ್ಷವಿ. 2 ಹೆಸರು ಯೂರೋ ಅಂತ ಇರುವಂತೆ. ಕರೆಕ್ಟ್ ಅದು. ಯೂರೋ ಅಂದ್ರೆ ಇದು ಚೀನಾದ ಯಾವ್ದೋ ದೇಶದಿಂದ ಬಂದು ತಗೊಂಡ್ಬಿಡ್ತಾರೆ. ಯೂವಿಷ್ಕ ಲಕ್ಷವಿ. ಯೂರೋ ಅಂತ ನಾನು ಯೂವಿಷ್ಕ ಅಂತ ಹೇಳಿ ತಗೊಳ್ಳಲ್ಲ. ಅದೇ ಯೂರೋ ಅಂತ ಹೇಳಿ ಏನೋ ಇರಬೇಕು ಅಂತ ಅಷ್ಟೇ. ಮಾರ್ಕೆಟ್ಗೆ ಜನಕ್ಕೆ ಏನ್ ಬೇಕೋ ಅದನ್ನ ನಾವು ಕೊಡುವಂತ ಉತ್ಪಾದಕರಾಗಬೇಕು. ಆಗ ಗ್ರಾಹಕರು ಅವರೇ ಬಂದು ತಗೊಂಡು ಹೋಗ್ತಾರೆ. ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡಿ. ಸಾವಯವಗಳಿಗೆ ವಿದೇಶದಲ್ಲಿ ಮಾರ್ಕೆಟ್ ಇದೆ. ನಿಮಗೆ ವಿದೇಶಿ ವಿನಿಮಯ ದುಡ್ಡು ಚೆನ್ನಾಗಿ ಬರುತ್ತೆ. ನಿಮಗೆ ಏನು ಸಮಸ್ಯೆ ಇದೆಯೋ ಅದನ್ನ ಪಟ್ಟಿ ಮಾಡ್ಕೊಳ್ಳಿ. ಅದನ್ನ ಬಗೆಹರಿಸುವಂತ ಶಕ್ತಿ ಮತ್ತೆ ಸಾಮರ್ಥ್ಯ ಮತ್ತೆ ಶಾಂತಿಯತೆ ನಮ್ಮ ಹತ್ರ, ನಿಮ್ಮ ಹತ್ರ ಕೇಳಕ್ಕೆ ನಮ್ಮ ಟೈಮ್ ಇದೆ. ಕೇಳಿ ಸಾಲ್ವ್ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿ ಈಗ ನಾನು ಜನತಾ ಪರಿಸ್ಥಿತಿ ಟೈಮ್ ಕೊಟ್ಬಿಟ್ಟಿದ್ವಿ. ಅಲ್ಲಿ ಒಂದು 1000 ಜನ ನನ್ನ ಆಫೀಸರ್ ಇದ್ದಾರೆ ಅಂತ ಹೇಳ್ತಾರೆ. ನನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಸರ್ ಇಲ್ಲ ಸರ್ ಹಾಗೆ MDP ನೋಡು. MDP ಹೆಸರಂಗಿಲ್ಲ ಸ್ವಾಮಿ